ಕೈಲಾಸ ಪರ್ವತವು ತೀವ್ರ ಪವಿತ್ರತೆಯ ಪ್ರಾತಿನಿಧಿಕವಾಗಿ ಪರಿಗಣಿತವಾಗಿದ್ದು ಹಿಂದೂ, ಬೌದ್ಧ, ಜೈನ ಮತ್ತು ಬೋನ್ ಧರ್ಮಗಳಲ್ಲಿ ಮಹತ್ವ ಹೊಂದಿದೆ. ಹಿಮಾಲಯಗಳ ಭಾಗವಾದ ಈ ಪರ್ವತವು 638 ಮೀಟರ್ ಎತ್ತರದಲ್ಲಿ ಸ್ಥಿತಿಯಿದ್ದು ಅತಿ ಏರುವಿಗೆ ಅಸಾಧ್ಯವೆನಿಸಿದ ಪರ್ವತಗಳಲ್ಲಿ ಒಂದು. ವೈಜ್ಞಾನಿಕವಾಗಿ ಕೈಲಾಸ ಪರ್ವತವನ್ನು ಮೈಸ್ಟಿಕ್, ಪುರಾತನ ನಾಗರಿಕತೆ ಮತ್ತು ಭೂಗೋಳಶಾಸ್ತ್ರದ ಅಂಶಗಳಿಂದ ಕೂಡಿದ ಸ್ಥಾನ ಎಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಕೈಲಾಸವನ್ನು ಶಿವನ ನಿವಾಸವೆಂದು ನಂಬಲಾಗುತ್ತಿದ್ದು ಅದು ಸೃಷ್ಟಿ, ನಿರ್ವಹಣೆ ಮತ್ತು ನಾಶದ ಕೇಂದ್ರವಾಗಿದೆ. ಜೈನ ಧರ್ಮದಲ್ಲಿ ಇದು ಅಸ್ತಪದ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ, ಅಲ್ಲಿ ಮೊದಲ ತೀರ್ಥಂಕರ ಆದಿಶ್ರೇಷ್ಠನು ಮೋಕ್ಷವನ್ನು ಪಡೆದನು. ಬೌದ್ಧರು ಇದನ್ನು ಕಂಗ್ ರಿಂಪೋಚೆ ಎಂದು ಕರೆಯುತ್ತಾರೆ ಮತ್ತು ಧರ್ಮಚಕ್ರದ ಸಂಕೇತವೆಂದು ಪೂಜಿಸುತ್ತಾರೆ. ಕೈಲಾಸ ಪರ್ವತದ ರಹಸ್ಯಗಳಲ್ಲಿ ಅದರ ಭೂಆಕಾರವು ನಿಖರವಾದ ಪಿರಮಿಡ್ ಆಕಾರದಲ್ಲಿದ್ದು ಇದು ಮನುಷ್ಯನಿಂದ ನಿರ್ಮಿತವೋ ಎಂಬ ಚರ್ಚೆಗೆ ಕಾರಣವಾಗಿದೆ. ಮನ್ಸರೋವರ ಮತ್ತು ರಾಕ್ಷಸ್ ತಳಾವಳಿಗಳಂತಹ ಜಲಾಶಯಗಳು ಪರ್ವತದ ಪವಿತ್ರತೆಗೆ ಮತ್ತೊಂದು ಆಯಾಮವನ್ನು ಸೇರಿಸುತ್ತವೆ. ವಿಜ್ಞಾನಿಗಳು ಇದರ ವಿಪರೀತ ಚುಂಬಕೀಯ ಕ್ಷೇತ್ರವನ್ನು ಗಮನಿಸಿ ಇದನ್ನು ಪ್ರಾಕೃತಿಕ ಶಕ್ತಿ ಕೇಂದ್ರವೆಂದು ಪರಿಗಣಿಸಿದ್ದಾರೆ. ಮುಕ್ತ, ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವಕ್ಕಾಗಿ ದಕ್ಷಿಣದಿಂದ ವಲಯಿಸುವ ಯಾತ್ರೆಯನ್ನು ದಕ್ಷಿಣ ತಿಬೆಟ್ನ ಭಕ್ತರು ನಂಬಿಕೆ ವಹಿಸುತ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ, ಹಾಗೇ ಲೈಕ್ ಕೂಡ ಮಾಡಿ.